ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಫ್ಯಾಮಿಲಿಯೊಂದಿಗೆ ಕಾಟೇರ ಇದ್ದಾರೆ. ಒಳಗಿರುವಂತಹ ಎಲ್ಲ ಸಿಸಿ ಕ್ಯಾಮೆರಾಗಳನ್ನು ತೆಗೆಸಿ ವಿಶ್ರಾಂತಿ ಮಾಡ್ತಾ ಇದ್ದಾರೆ. ಫಾರ್ಮ್ ಹೌಸ್ ಗೇಟ್ ಹಾಗೂ ಮರಗಳಲ್ಲಿ ಇದ್ದಂಥ ಸಿಸಿ ಕ್ಯಾಮೆರಾ ಇದೀಗ ಫಾರ್ಮ್ ಹೌಸ್ ಗೇಟ್ ಬಳಿ ಯಾವುದೇ ಸಿಸಿ ಕ್ಯಾಮೆರಾಗಳು ಇಲ್ಲ. ಫಾರ್ಮ್ಗೆ ಹೊರ ಭಾಗದಿಂದ ಬೀಗವನ್ನು ಹಾಕಿಸಲಾಗಿದೆ. ಅಭಿಮಾನಿಗಳ ಕಣ್ಣಿಗೂ ಕೂಡ ಬೀಳದಂತೆ ಪ್ರಾಣಿ ಪಕ್ಷಿಗಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಳಗೆ ಏನಾಗ್ತಿದೆ, ಏನು ಹೋಗ್ತಿದೆ, ಯಾರು ಬರ್ತಿದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಇದ್ಯಾವುದು ಯಾರಿಗೂ ಗೊತ್ತಾಗೋದೇ ಬೇಡ, ಯಾರ ಸಹವಾಸವೂ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಂಗಿದೆ. ಸೊ ಹಾಗಾಗಿ ಒಳಗಿದ್ದಂಥ ಎಲ್ಲ ಸಿಸಿ ಕ್ಯಾಮೆರಾಗಳನ್ನು ತೆಗೆಸಿದ್ದಾರೆ. ಜೊತೆಗೆ ಯಾರ ಸಂಪರ್ಕದಲ್ಲೂ ಇರಬಾರ್ದು ಅಂತ, ಅಂದರೆ ಹೊರಗಿಂದ ಯಾರು ಮಾತಾಡಿಸಿದ್ರು, ಯಾರು ಬಂದು ನೋಡಕ್ಕೆ ಬಂದ್ರೂ ಅವ್ರಿಗೆ ನಾವು ಕಾಣಬಾರ್ದು, ಅವರು ನಮಗೆ ಕಾಣಬಾರ್ದು. ಸೊ ಆ ನಿಟ್ಟಿನಲ್ಲಿ ಟಾರ್ಪಲ್ ಎಲ್ಲ ಹಾಕಿ ನೀಟಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಕಾರಣ, ಈ 2 ದಿನಗಳ ಹಿಂದೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಆ ವಿಡಿಯೋ ವೈರಲ್ ಆದಮೇಲೆ ಈ ಥರದ್ದೆಲ್ಲ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ಥ್ರೂ ನಡೆಸಲಾಗಿದೆ. ನಮ್ಮ ಪ್ರತಿನಿಧಿ ನೋಡೋಣ ಬನ್ನಿ. ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ2 ಆರೋಪಿಯಾಗಿರುವಂತಹ ನಟ ದರ್ಶನ್ ಈಗ ಮೈಸೂರಿನ ಅವರ ಫಾರ್ಮ್ ಹೌಸ್ ನಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಅವರ ಪುತ್ರನ ಹೆಸರಿನಲ್ಲಿರುವಂತಹ ವಿನಿಶ್ ದರ್ಶನ್ ಕಾಟೇವಾರಿ ಸ್ಟಡ್ ಫಾರ್ಮ್ ಏನಿದೆ, ಈ ಒಂದು ಫಾರ್ಮ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಕೊಲೆ ಪ್ರಕರಣದಲ್ಲಿ ಅವರು ಕಳೆದ 6 ತಿಂಗಳಿನಿಂದಲೂ ಕೂಡ ಸೆರೆವಾಸವನ್ನು ಅನುಭವಿಸಿದ್ರು. ತದನಂತರ ಅವರಿಗೆ ಈಗ ರಿಲೀಫ್ ಸಿಕ್ಕಿರತಕ್ಕಂಥದ್ದು. ಪ್ರಮುಖವಾಗಿ ಮೈಸೂರಿನಲ್ಲಿ ಜನವರಿ 5ನೇ ತಾರೀಕಿನವರೆಗೂ ಕೂಡ ಇರಲಿಕ್ಕೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಒಂದು ಅರ್ಜಿಯನ್ನು ಸಲ್ಲಿಸಿದಂತಹ ನಟ ದರ್ಶನ್ಗೆ ಈಗ ಏನು ಕೋರ್ಟ್ ಅನುಮತಿಯನ್ನು ನೀಡಿದೆ ಮೈಸೂರಿನಲ್ಲಿ ಇರಲಿಕ್ಕೆ. ಆ ಒಂದು ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿರತಕ್ಕಂಥ ದರ್ಶನ್ ಈಗ ಏನು ತಮ್ಮ ತೋಟದ ಮನೆಯಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಏನು ಇಷ್ಟು ದಿನಗಳ ಕಾಲ ಆ ತೋಟದ ಒಂದು ಫಾರ್ಮ್ ಹೌಸ್ನ ಎಂಟ್ರೆನ್ಸ್ ಏನಿತ್ತು, ಆ ಒಂದು ಎಂಟ್ರೆನ್ಸ್ ಭಾಗದಲ್ಲಿ CCTVಗಳನ್ನ ಅಂದರೆ ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸಲಾಗಿತ್ತು. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಇದೆಲ್ಲವೂ ಕೂಡ ಮಾಹಿತಿ ಸಿಗ್ತಾ ಇತ್ತು. ಆದರೆ ಆ ಒಂದು ಸಿಸಿ ಕ್ಯಾಮ್ರಾಗಳನ್ನ ಈಗ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ಯಾರು ಬಂದ್ರು, ಯಾರು ಹೋಗ್ತಾರೆ, ಇದನ್ನೆಲ್ಲದರ ಬಗ್ಗೆ ಕೂಡ ಗೊತ್ತಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನು ತೆಗೆದಿದ್ದಾರಾ, ಇದನ್ನು ತೆಗಿಲಿಕ್ಕೆ ಕಾರಣ ಏನು ಅನ್ನೋದು ಪ್ರಮುಖವಾದಂತಹ ಒಂದು ಅಂಶ. ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ಯಾರಿಗೂ ಕೂಡ ಫಾರ್ಮ್ ಹೌಸ್ ಒಳಭಾಗದ ಒಂದೇ ಒಂದು ದೃಶ್ಯಗಳು ಕೂಡ ಕವರ್ ಆಗದಿರೋ ರೀತಿಯಲ್ಲಿ ಸಿಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಗೇಟಿಗೆ ಸಂಪೂರ್ಣವಾಗಿ ಟಾರ್ಪಲ್ ಅನ್ನ ಹೊದಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಗೇಟಿನ ಮುಂಭಾಗದಲ್ಲಿ ಅಂದ್ರೆ ಒಳಭಾಗದಲ್ಲಿ ಇರತಕ್ಕಂತ ದರ್ಶನ್ ಹೊರಭಾಗಕ್ಕೆ ಇಲ್ಲಿ ಅಭಿಮಾನಿಗಳು ಮತ್ತಾರು ಕೂಡ ಬರಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಹೊರಭಾಗಕ್ಕೆ ಬೀಗವನ್ನು ಕೂಡ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಿಸಿ ಕ್ಯಾಮ್ರಾಗಳನ್ನ ಯಾವ ಕಾರಣಕ್ಕೆ ತೆಗೆದಿದ್ದಾರೆ ಅನ್ನೋದು ಇಲ್ಲಿ ಅನುಮಾನವನ್ನ ಹುಟ್ಟಿಸುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು ದರ್ಶನ್ ಇಷ್ಟು ದಿನಗಳ ಕಾಲ ಸೆರೆವಾಸವನ್ನು ಅನುಭವಿಸಿದಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ವ್ಯತ್ಯಯವಾಗಿ ಅಂದ್ರೆ ಶಸ್ತ್ರಚಿಕಿತ್ಸೆಯ ಒಂದು ಅವಶ್ಯಕತೆಯು ಕೂಡ ಅಷ್ಟರ ಮಟ್ಟಿಗೆ ಅವರು ನೋವನ್ನ ಅನುಭವಿಸ್ತಾ ಇದ್ದಾರೆ. ಈ ತರದ್ದು ಕೂಡ ಇರತಕ್ಕಂಥದ್ದು. ಆದ್ರೆ ಈಗ ಮೈಸೂರಿನಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರತಕ್ಕಂಥ ದರ್ಶನ್ ಈಗ ಒಂದು ಚಿಕಿತ್ಸೆಗೆ ಮತ್ತೆ ತೆರಳುತ್ತಾರ ಅನ್ನೋದು ಕೂಡ ಇರತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಮೈಸೂರು ಅವರ ನೆಚ್ಚಿನ ಒಂದು ತಾಣವಾಗಿರ್ತಕ್ಕಂಥದ್ದು. ಹೀಗಾಗಿ ಅವರ ತೋಟದ ಮನೆಗೆ ಬಂದಿರತಕ್ಕಂಥ ನಟ ದರ್ಶನ್ ಈಗ ತಮ್ಮ ಪುತ್ರ, ಅವರ ಪತ್ನಿ ಜೊತೆಗೆ ಅವರ ಕುಟುಂಬಸ್ಥರೊಂದಿಗೆ, ಕೆಲ ಸ್ನೇಹಿತರೊಟ್ಟಿಗೆ ಫಾರ್ಮ್ ಹೌಸ್ ನಲ್ಲಿ ಸಮಯವನ್ನು ಕಳೀತಕ್ಕಂಥ ಒಂದು ಕೆಲಸವನ್ನ, ಜೊತೆಗೆ ಅವರ ಪ್ರೀತಿ ಪಾತ್ರವಾದಂತಹ ಪ್ರಾಣಿ ಪಕ್ಷಿಗಳೇನಿದ್ದಾವೆ ಅದರೊಟ್ಟಿಗೆ ಕಾಲವನ್ನು ಕಳೀತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನಗಳ ಕಾಲ ಆರೋಗ್ಯದಲ್ಲಿ ಅಂದ್ರೆ ಸಾಕಷ್ಟು ಆರೋಗ್ಯದಲ್ಲಿ ವ್ಯತ್ಯಯವಾದಂತಹ ಸಂದರ್ಭದಲ್ಲಿ ಆ ಒಂದು ನೋವನ್ನು ಅನುಭವಿಸಿದಂಥದ್ದಿರಬಹುದು. ಜೊತೆಗೆ ಈಗ ಸೆರೆವಾಸದ ವಿಚಾರಕ್ಕೆ ಅಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಆದಂತಹ ಸಮಸ್ಯೆಗಳಿರ್ಬೋದು, ಇದೆಲ್ಲದರಿಂದಲೂ ಕೂಡ ನೊಂದಿರುವಂತಹ ದರ್ಶನ್ ಕೊಂಚ ಮಟ್ಟಿಗೆ ಈಗ ಅವರ ಒಂದು ಫಾರ್ಮ್ ಹೌಸ್ ನಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದು. ಈಗಾಗಲೇ 3-4 ದಿನಗಳಿಂದ ಇದೇ ಫಾರ್ಮ್ ಹೌಸ್ ನಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇರತಕ್ಕಂಥ ದರ್ಶನ್ ಈಗ ಅವರ ಮೈಸೂರು ಸ್ನೇಹಿತರೊಟ್ಟಿಗೆ ಕಾಲವನ್ನು ಕಳೀತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಏನು ಮೈಸೂರಿಗೆ ಬಂದಿರುವಂತಹ ಅಂದ್ರೆ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಅವರ ಪುತ್ರನ ಹೆಸರಿನಲ್ಲಿರುವಂತಹ ಫಾರ್ಮ್ ಹೌಸ್ಗೆ ಬಂದಿರತಕ್ಕಂಥ ನಟ ದರ್ಶನ್ ಈಗ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜನವರಿ 5ನೇ ತಾರೀಕಿನವರೆಗೂ ಕೂಡ ಅವರು ಮೈಸೂರಿನಲ್ಲಿ ಇರಲಿಕ್ಕೆ ಕೋರ್ಟ್ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿರುವಂತಹ ದರ್ಶನ್ ಅವರ ಒಂದು ತೀವ್ರತರವಾದಂತಹ ಅಂದ್ರೆ ಮೈಕೈ ನೋವುಗಳಿರ್ಬೋದು, ಜೊತೆಗೆ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಅವರ ಒಂದು ಆರೋಗ್ಯದ ಸಮಸ್ಯೆ ಏನಿದೆ ಅದರ ನಡುವೆ ಅದರ ಎಲ್ಲದರಿಂದಲೂ ಕೂಡ ಹೊರಬರುವಂತಹ ನಿಟ್ಟಿನಲ್ಲಿ ಈಗ ಅವರ ಒಂದು ತೋಟದ ಮನೆಯಲ್ಲಿ ಅವರು ರಿಲ್ಯಾಕ್ಸ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಚಿಕಿತ್ಸೆಯ ಅವಶ್ಯಕತೆ ಕೂಡ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಆ ವೈದ್ಯರನ್ನು ಕೂಡ ಸಂಪರ್ಕಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.